ನೋಡಿ, ಮೋಸ ಹೋಗೋರು ಎಲ್ಲಿ ತನಕ ಇರ್ತಾರೋ ಮೋಸ ಮಾಡೋರು ಅಲ್ಲಿ ತನಕ ಇದ್ದೇ ಇರ್ತಾರೆ. ಇದಕ್ಕೆ ಕಡಿವಾಣ ಸಾಧ್ಯವೇ ಇಲ್ಲ. ಮೊದಲಿಗೆ ನಾವು ಎಚ್ಚೆತ್ತುಕೊಳ್ಬೇಕು. ಯಾಕೆ ಗೊತ್ತಾ, ಇಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರಿಗೆ ಸುಮಾರು 11 ಕೋಟಿ ವಂಚನೆ ಮಾಡಿದ್ದಾರೆ. ಬೆಂಗಳೂರಲ್ಲೇ ಆಗಿರೋದು ಇದು. ಡಿಜಿಟಲ್ ಅರೆಸ್ಟ್ ನೆಪದಲ್ಲಿ ಕೋಟಿ ಕೋಟಿ ವಂಚನೆ ಮಾಡಿದ್ದಾರೆ. ಬೆಂಗಳೂರಿನ ಸಾಫ್ಟ್ವೇರ್ ಉದ್ಯೋಗಿ ವಿಜಯ್ ಕುಮಾರ್ ಅಂತೇಳಿ ಆತನ ಹೆಸರು. ಟ್ರಾಯ್ನಿಂದ ಕರೆ ಮಾಡಿದ್ದೀವಿ ನಾವು ಅಂತೇಳಿ ಮಾತಾಡ್ತಾರೆ. ಸ್ವಲ್ಪ ಹೊತ್ತು ಏನಂತ ಮಾತಾಡ್ತಾರೆ ಅಂದರೆ, ನಿಮ್ಮ ಆಧಾರ್ ಕಾರ್ಡು ಮನಿ ಲ್ಯಾಂಡ್ರಿಂಗ್ ಅಲ್ಲಿ ಯೂಸ್ ಆಗಿದೆ, ಮುಂಬೈನಲ್ಲಿ ನಿಮ್ಮ ಮೇಲೆ ಕೇಸ್ ದಾಖಲಾಗಿದೆ ಅಂತ ಬೆದರಿಕೆ ಹೊಡ್ತಾರೆ. ನೀವ್ಯಾರು ಮಾತಾಡ್ತಾ ಇರೋದು ಅಂತ ಕೇಳಿದಾಗ ನಾವು ಮುಂಬೈ ಕ್ರೈಮ್ ಬ್ರಾಂಚ್ನ ಪೊಲೀಸರು ಅಂತ ಹೇಳ್ತಾರೆ. ಹೆದರೋಗ್ಬಿಡ್ತಾರೆ. ಒಂದ್ಸಲ ಒಂದು ದಿನ ಪೂರ್ತಿ ಡಿಜಿಟಲ್ ಅರೆಸ್ಟ್ ಆಗಿರ್ತಾರೆ. ಆರೋಪಿಗಳು ಈತನನ್ನ ಡಿಜಿಟಲ್ ಅರೆಸ್ಟ್ ಮಾಡಿರ್ತಾರೆ. ಈ ವೇಳೆ ಹಂತ ಹಂತವಾಗಿ ಕದಿಮರು ಸುಮಾರು 11 ಕೋಟಿ 83 ಲಕ್ಷ ರೂಪಾಯಿಯನ್ನು ಹಾಕಿಸ್ಕೊಂಡಿದ್ದಾರೆ. ಸದ್ಯ ಈ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶಾನ್ಯ ವಿಭಾಗದ ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಕಂಪ್ಲೇಂಟ್ ಕಾಪಿ ಗಮನಿಸ್ತಾ ಇದ್ರಿ. ಒಂದಲ್ಲ ಎರಡಲ್ಲ, 11 ಕೋಟಿ ರೂಪಾಯಿ ವಂಚನೆ. ನಿಮ್ಮ ಆಧಾರ್ ಕಾರ್ಡು ಮನಿ ಲ್ಯಾಂಡ್ರಿಂಗಲ್ಲಿ ಬಳಕೆಯಾಗಿದೆ ಅಂತೇಳಿ ಕರೆ ಮಾಡ್ತಾರೆ. ನಾವು ಮುಂಬೈ ಕ್ರೈಮ್ ಬ್ರಾಂಚ್ನ ಪೊಲೀಸರು ಅಂತ. ಪೊಲೀಸರು ಅಂದ ತಕ್ಷಣ ಓಕೆ, ಈ ಥರ ಮಿಸ್ಯೂಸ್ ಆಗಿದೆ ಅಂದ ತಕ್ಷಣ ಸಹಕಾರ ಮಾಡೋಣ ಅಂತೇನೋ ಅಥವಾ ಇನ್ನೊಂದೇನೋ ಎದುರುಕೊಂಡ್ರೋ ಗೊತ್ತಿಲ್ಲ. ಒಂದು ದಿನ ಪೂರ್ತಿ ಡಿಜಿಟಲ್ ಅರೆಸ್ಟ್ ಆಗಿಬಿಡ್ತಾನೆ ಆತ, ಈ ಸಾಫ್ಟ್ವೇರ್ ಉದ್ಯೋಗಿ. ಅದೇ ಟೈಮ್ನಲ್ಲಿ ಹಂತ ಹಂತವಾಗಿ ಕೇಳ್ದಂಗೆ ದುಡ್ಡು ಹಾಕ್ಬಿಡ್ತಾನೆ. ಸುಮಾರು 11 ಕೋಟಿ 83 ಲಕ್ಷ ಹಣ ಹಾಕಿಸ್ಕೊಂಡಿರೋದು ಈ ಆರೋಪಿಗಳು. ಇದಕ್ಕೆ ಹೇಳಿದ್ದು, ಮೋಸ ಹೋಗೋರು ಎಲ್ಲಿ ತನಕ ಇರ್ತಾರೋ ಮೋಸ ಮಾಡೋರು ಅಲ್ಲಿ ತನಕನೇ ಇರ್ತಾರೆ. ಇದಕ್ಕೆ ಕಡಿವಾಣ ಯಾವಾಗ ಅಂತಂದರೆ ನಾವು ಎಚ್ಚೆತ್ಕೊಂಡಾಗ. ಯಾರೋ ಫೋನ್ ಮಾಡಿದ್ರು, ನಾವು ಇಂಥವ್ರು ಅಂಥವ್ರು ಅಂತ ಹೇಳಿದ ತಕ್ಷಣ ನಂಬಕ್ಕೆ ಹೋಗಬಾರ್ದು. ಕ್ರಾಸ್ ವೆರಿಫಿಕೇಷನ್ ಮಾಡಬೇಕು. ಇಲ್ಲ ಸ್ಥಳೀಯ ಪೊಲೀಸ್ ಠಾಣೆಗೆ ಒಂದು ಕಂಪ್ಲೇಂಟ್ ದಾಖಲಿಸಬೇಕು. ನಿಮ್ಮ ಆಧಾರ್ ಕಾರ್ಡ್ ಏನೋ ಎಲ್ಲೋ ಬಳಕೆ ಆಗಿದೆ ಅಂತಂದರೆ ಅದಕ್ಕೆ ನೀವಲ್ಲ ಜವಾಬ್ದಾರಲ್ವಾ. ಅಲ್ಲೆಲ್ಲೋ ಮುಂಬೈಯಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ, ನೀವು ಒಂದು ಕಂಪ್ಲೇಂಟ್ ದಾಖಲು ಮಾಡಬೇಕಾಗಿತ್ತು. ಆದರೆ ಹಂಗೆ ಮಾಡಲಿಲ್ಲ. ಹೆದರ್ಕೊಂಡ್ಬಿಟ್ಟಿದ್ದು. ಡಿಜಿಟಲ್ ಅರೆಸ್ಟ್ ಆಗಿ ಮಾಡಿಬಿಡ್ತಾರೆ ಆತ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಫೋನ್ ಸಂಪರ್ಕದಲ್ಲಿ. ಶಶಿಧರ್, ಈಗಾಗಲೇ ಹೇಳ್ತಾ ಇದ್ದೆ, ಮೋಸ ಹೋಗೋರು ಎಲ್ಲಿ ತನಕ ಇರ್ತಾರೋ ಮೋಸ ಮಾಡೋರು ಅಲ್ಲಿ ತನಕನೂ ಇರ್ತಾರೆ ಅಂತೇಳಿ. ಕಡಿವಾಣ ಸಾಧ್ಯ ಇಲ್ಲ. ಈ ಕೇಸಲ್ಲಿ ಹೆಂಗಾಯ್ತು ಅಂತ? ಆರೋಪ ಇದೆ. ಮುಂಬೈನಲ್ಲಿ ಪ್ರಕರಣ ದಾಖಲಾಗಿದೆ, ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆ ಪೊಲೀಸರು ಹೆಸರಲ್ಲಿ ಒಂದಷ್ಟು ಕರೆಗಳನ್ನ ಮಾಡಿ ಒಂದಷ್ಟು ಟಾರ್ಚರ್ ಕೂಡ ಕೊಟ್ಟಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಆತ ಕೂಡ ಅವರನ್ನ ನಂಬಿ ವಂಚನೆಗೊಳಗಾದಂತವ್ರು ಒಂದು ಪದೇ ಕೂಡ ಒಂದು ಹಣವನ್ನು ಕೂಡ ವರ್ಗಾವಣೆ ಕೂಡ ಮಾಡಿರ್ತಾನೆ. ಮತ್ತೆ ನಿಮ್ಮನ್ನ ಕೂಡಲೇ ಅರೆಸ್ಟ್ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾನೆ. ಅರೆಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಭಯಭೀತಿಯಿಂದನೂ ಕೂಡ ಹಣವನ್ನು ಕೂಡ ಕೊಟ್ಟಿರ್ತಾನೆ. ಅದರಲ್ಲೂ ಕೂಡ ಸುಮಾರು 11 ಕೋಟಿ ರೂಪಾಯಿ 80 ಲಕ್ಷ ರೂಪಾಯಿನಷ್ಟು ಹಣ ಒಂದು ವಂಚಕರಿಗೆ ನೀಡಿರ್ತಾನೆ. ಅದಾದ ನಂತರ ಕೂಡ ನಿನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ದಿನಗಳ ಕಾಲ 24 ಗಂಟೆಗಳ ಕಾಲ ಅದನ್ನ ಡಿಜಿಟಲ್ ಅರೆಸ್ಟ್ ಮಾಡಿ ಒಂದು ಬಂಧನ ಕೂಡ ಒಳಪಡಿಸಿರ್ತಾರೆ. ಅದಾದ ನಂತರ ತಡವಾಗಿ ಗೊತ್ತಾಗುತ್ತೆ ಈತನಿಗೆ ನನಗೆ ವಂಚನೆ ಆಗಿದೆ ಅಂತ ಹೇಳ್ಬಿಟ್ಟು. ಈಗ ತಡವಾಗಿ ಎಚ್ಚೆತ್ಕೊಂಡು ಮತ್ತೆ ಪೊಲೀಸರಿಗೆ ಹೋಗಿ ಮಾಹಿತಿಯನ್ನು ಕೊಟ್ಟು ದೂರನ್ನು ಕೂಡ ಕೊಟ್ಟಿರ್ತಾನೆ. ಆ ದೂರಿನ ಆಧಾರ ಮೇಲೆ ಪೊಲೀಸರು ಕೂಡ ಸೆಂಟ್ ಪೊಲೀಸ್ ಠಾಣೆಯಲ್ಲಿ FIR ಅನ್ನು ದಾಖಲಿಸಿಕೊಂಡು ಈಗ ವಂಚಕರ ಪತ್ತೆಗೆ ಕೂಡ ಜಾಲವನ್ನು ಕೂಡ ಬೀಸಿದ್ದಾರೆ. ಆದರೆ ಆ ಕಾರ್ಯಗಳೆಲ್ಲವೂ ಕೂಡ ಬಂದಿರುವಂಥದ್ದು ಗೂಗಲ್ ಕರೆಗಳು ಬಂದಿದೆ, ಮತ್ತು ಕೆಲವೊಂದಷ್ಟು ಅನ್ನೋನ್ ನಂಬರ್ಸಿಂದ ಕೂಡ ಬಂದಿದೆ, ಬಾಂಬೆ ಮೂಲಕದಿಂದ ಕೂಡ ಕರೆಗಳು ಬಂದಿದೆ. ಅವ್ರನ್ನ ಈಗ ಸದ್ಯಕ್ಕೆ ಪತ್ತೆ ಹಚ್ಚೋದು ಕೂಡ ಸಾಧ್ಯವಾಗ್ತಿಲ್ಲ. ಹೀಗಾಗಿ ಏನಾದರೂ ಮಾಡಿ ಅವ್ರನ್ನ ಹಿಡಿಬೇಕು, ಹಣ ಯಾವ ರೀತಿಯಾಗಿ ಟ್ರಾನ್ಸ್ಫರ್ ಆಯಿತು ಅನ್ನೋದ್ರ ಬಗ್ಗೆನೂ ಕೂಡ ಬ್ಯಾಂಕ್ ಅಕೌಂಟ್ ಮೂಲಕ ಕೂಡ ಪೊಲೀಸರು ಕೂಡ ಪತ್ತೆ ಹಚ್ಚುವ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.